ಶುಭೋದಯ ವಿದ್ಯಾರ್ಥಿಗಳೇ. ಇಂದು ನಾವು ನಮ್ಮ ಪರಿಸರ ಅಧ್ಯಾಯದ ಭಾಗ 2 ನೋಡೋಣ. ಶುಭೋದಯ ವಿದ್ಯಾರ್ಥಿಗಳೇ. ಇಂದು ನಾವು 10ನೇ ತರಗತಿಯ ಪಾಠವಾದಂತಹ ನಮ್ಮ ಪರಿಸರದ ಭಾಗ 2 ನೋಡೋಣ. ಭಾಗ 1ರಲ್ಲಿ ನಾವು ಏನೇನನ್ನು ಕಲ್ತಿದ್ವಿ ಅಂತ ಒಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ಭಾಗ 1ರಲ್ಲಿ ಪರಿಸರ ಅಂದರೆ ಏನು, ಪರಿಸರದಲ್ಲಿರ್ತಕ್ಕಂತಹ ಘಟಕಗಳು ಯಾವುವು, ಜೈವಿಕ ಮತ್ತು ಅಜೈವಿಕ, ಪರಿಸರದಲ್ಲಿ ಸಮತೋಲನ ಹೇಗೆ ಉಂಟಾಗತ್ತೆ, ಆಮೇಲೆ ಪರಿಸರದಲ್ಲಿರ್ತಕ್ಕಂತಹ ಸ್ವಪೋಷಕಗಳು, ಪರಪೋಷಕಗಳು, ಭಕ್ಷಕರು, ಪ್ರಥಮ ದ್ವಿತೀಯ ತೃತೀಯ ಭಕ್ಷಕರುಗಳ ಬಗ್ಗೆ, ಆಹಾರ ಸರಪಳಿಯ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಆಹಾರದ ಜಾಲದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಜೈವಿಕ ಸಂವರ್ಧನೆ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಈ ದಿನ ಮಾನವರ ಚಟುವಟಿಕೆಯಿಂದ ಪರಿಸರದ ಮೇಲಾಗ್ತಕ್ಕಂತಹ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. ಮಾನವರ ಚಟುವಟಿಕೆಯಿಂದ ಮುಖ್ಯವಾಗಿ 2 ವಿಷಯಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಅವು ಯಾವ್ಯಾವು ಅಂತ ಈಗ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಓಝೋನ್ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಆನಂತರ ಓಝೋನ್ ಪದರ ಯಾಕೆ ಹಾಳಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಝೋನ್ ಅಂದರೆ 3 ಆಕ್ಸಿಜನ್ ಪರಮಾಣುಗಳಿಂದ ರೂಪುಗೊಂಡಿರ್ತಕ್ಕಂತಹ ಒಂದು ಅಣು. ಓಝೋನ್ ಏನಪ್ಪ ಅಂತ ಹೇಳಿದ್ರೆ, ವಾತಾವರಣದಲ್ಲಿ ಸ್ಥಿರಗೋಲದಲ್ಲಿ 20 ಕಿಲೋಮೀಟರ್ಗಳಿಂದ 40 ಕಿಲೋಮೀಟರ್ ವರೆಗೆ ಇದು ಹರಡಿಕೊಂಡಿದೆ. ಇದು ಒಂದು ರಕ್ಷಾ ಕವಚ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಓಝೋನ್ ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳಿಂದ ಅದು ನೇರಳಾತೀತ ಕಿರಣಗಳನ್ನು ಹೀರ್ಕೊಂಡ್ಬಿಟ್ಟು ಭೂಮಿಯ ಮೇಲಿನ ಜೀವಿಗಳನ್ನು ಅದು ರಕ್ಷಿಸುತ್ತೆ. ಇಲ್ಲಿ ನೋಡಿ, ನಾವು ಓಝೋನ್ ಉಸಿರಾಟಕ್ಕೆ ಬಳಸ್ತೀವಿ. ನೇರಳಾತೀತ ಕಿರಣಗಳ ಸಹಾಯದಿಂದ ಓಝೋನ್ ವಿಭಜನೆಯಾಗಿ ಆಕ್ಸಿಜನ್ ಆಗುತ್ತೆ. ಆ ಆಕ್ಸಿಜನ್ ಜೊತೆ ಆಮ್ಲಜನಕ ಸಂಯೋಜನೆ ಹೊಂದ್ಬಿಟ್ಟು ಓಝೋನ್ ಆಗಿ ಪರಿವರ್ತನೆ ಆಗುತ್ತೆ. ಈ ಓಝೋನ್ ಮಾನವರನ್ನು ರಕ್ಷಿಸುತ್ತೆ ಅಂತಲೇ ಹೇಳ್ಬೋದು. ನೇರಳಾತೀತ ಕಿರಣಗಳಿಗೆ ಜೀವಿಗಳನ್ನು ಒಡ್ಡಿದಾಗ ಇದು ತುಂಬಾ ಹಾನಿಕರ. ಯಾಕೆ ಅಂತ ಹೇಳಿದ್ರೆ, ನೇರಳಾತೀತ ಕಿರಣಗಳು ಹಾನಿಕಾರಕ ಕಿರಣಗಳು. ಉದಾಹರಣೆಗೆ, ಇದು ಮಾನವನಿಗೆ ಚರ್ಮದ ಕ್ಯಾನ್ಸರನ್ನು ಉಂಟು ಮಾಡ್ಬೋದು, ಅಥವಾ ಇದು ಅನೇಕ ರೋಗಗಳನ್ನು ಉಂಟು ಮಾಡ್ಬೋದು, ಅಥವಾ ಬೇರೆ ಕಾಯಿಲೆಗಳನ್ನು ಉಂಟು ಮಾಡ್ಬೋದು. 1980ರ ದಶಕದಲ್ಲಿ ಓಝೋನ್ ಪ್ರಮಾಣ ವ್ಯಾಪಕವಾಗಿ ಕುಸಿಯೋದಕ್ಕೆ ಪ್ರಾರಂಭ ಆಯಿತು. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ಓಝೋನ್ ಹೇಗೆ ಭೂಮಿಯನ್ನು ರಕ್ಷಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಬಹುದು. ಓಝೋನ್ ಪದರ ಇದೆ, ಭೂಮಿ ಇದೆ.
ತಿಳಿ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಓಝೋನ್. ಹಾಗೆಯೇ ಮೇಲ್ಗಡೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪಬೇಕಾದ್ರೆ ಅದೇನು ಮಾಡುತ್ತೆ, ಫಿಲ್ಟರ್ ಮಾಡಿಬಿಟ್ಟು ಅಥವಾ ಅದನ್ನು ಸೋಸಿ ಭೂಮಿಗೆ ಕಳಿಸೋದ್ರಿಂದ ಇದು ಜೀವಿಗಳನ್ನು ರಕ್ಷಿಸುತ್ತೆ. ಆದರೆ 1980ರ ದಶಕದಲ್ಲಿ ಈ ಓಝೋನ್ ಪದರ ಕಡಿಮೆ ಆಗ್ತಾ ಇರೋದರಿಂದ ಮಾನವನಲ್ಲಿ ಅನೇಕ ಕಾಯಿಲೆಗಳು, ಮುಖ್ಯವಾಗಿ ಚರ್ಮದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಉಂಟಾಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನು? ಹಾಗಾದರೆ ಓಝೋನ್ ಪದರ ಶಿಥಿಲಗೊಳ್ಳೋದಕ್ಕೆ ಅಥವಾ ಕುಂಠಿತಗೊಳ್ಳೋದಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಕ್ಲೋರೋಫ್ಲೋರೋನಂತಹ ಸಂಶ್ಲೇಷಿತ ವಸ್ತುಗಳು ಇದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಕ್ಲೋರೋಫ್ಲೋರೋಕಾರ್ಬನ್ನಂತಹ ಅಣುಗಳು. ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಇಲ್ಲಿ ಒಂದು ಅಂಟಾರ್ಟಿಕ್ ಓಝೋನ್ ಹೋಲ್ ಅಂತ ಹೇಳಿ ಕರಿತೀವಿ. ಅಂಟಾರ್ಟಿಕ್ನಲ್ಲಿ ಓಝೋನ್ ಪದರ ರಂಧ್ರವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ರಂಧ್ರ ಆಗಿರೋದಕ್ಕೆ ಕಾರಣ ಏನು ಅಂತ ನೋಡಿದಾಗ, ಅಲ್ಲಿ ನಾವು ಪ್ರಪಂಚಾದ್ಯಂತ CFC ಕ್ಲೋರೋಫ್ಲೋರೋಕಾರ್ಬನ್ ಅಂತ ಏನು ಕರಿತೀವಿ, ಅದನ್ನು ಉಪಯೋಗಿಸ್ಕೊಂಡು ಅದು ಶಿಥಿಲಕವಾಗಿ ಕೂಲೆಂಟಾಗಿ ವರ್ತಿಸುತ್ತೆ. ಅದನ್ನು ಉಪಯೋಗಿಸ್ಕೊಂಡು ರೆಫ್ರಿಜರೇಟರ್ಗಳನ್ನು ತಯಾರಿಸ್ತಾರೆ. ನಾವು ಬಳಸ್ತಕ್ಕಂತಹ ಪರ್ಫ್ಯೂಮ್ಗಳಲ್ಲಿ ಮತ್ತು ಅನೇಕ CFCಗಳು ಮತ್ತು ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಸುಗಂಧ ದ್ರವ್ಯಗಳು, ಕಾರ್ಬನ್ಗಳು, ಕ್ಲೋರೋಫ್ಲೋರೋಕಾರ್ಬನ್ಗಳು ಬಿಡುಗಡೆ ಆಗ್ತವೆ. ಈ ಕ್ಲೋರೋಫ್ಲೋರೋಕಾರ್ಬನ್ಗಳೇನು ಮಾಡ್ತವೆ, ಓಝೋನ್ ಪದರವನ್ನು ನಾಶ ಮಾಡ್ತವೆ. ಒಂದು ಕ್ಲೋರಿನ್ ಅಣು ಲಕ್ಷಾಂತರ ಓಝೋನ್ ಅಣುಗಳನ್ನು ನಾಶ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿದೆ. ಈಗ ಏನಪ್ಪ ಅಂತ ಹೇಳಿದ್ರೆ, 1987ರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ CFC ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕು. CFC ಇರ್ತಕ್ಕಂತಹ ಯಾವುದೇ ಒಂದು ರೆಫ್ರಿಜರೇಟರ್ನ ನಾವು ತಯಾರಿಸಬಾರ್ದು ಅಂತ ಹೇಳಿ ಅವೇನು ಮಾಡಿದ್ವು, ಒಪ್ಪಂದವನ್ನು ಮಾಡಿಕೊಳ್ತವೆ. ಈಗ ಓಝೋನ್ ಪದರ ಶಿಥಿಲಗೊಳ್ಳುವುದು. ವಿದ್ಯಾರ್ಥಿಗಳೇ, ನೀವು ಏನಪ್ಪ ಅಂತ ಹೇಳಿದ್ರೆ, ವೃತ್ತಪತ್ರಿಕೆಗಳ ವರದಿಗಳಿಂದ ಓಝೋನ್ ಪದರ ತೆಳುವಾಗೋದಕ್ಕೆ ಕಾರಣಗಳೇನು ಮತ್ತು ಆ ಪದರಕ್ಕೆ ಹಾನಿ ಯಾಕೆ ಆಗ್ತಾ ಇದೆ, ಆ ರಂಧ್ರದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅಂತ ಹೇಳಿ ಒಮ್ಮೆ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಓಝೋನ್ ಪದರ ನಾಶಕ್ಕೆ ಕಾರಣವೇನು ಅಂತ ಹೇಳಿ ನಾವು ಒಮ್ಮೆ ನೋಡೋದಾದರೆ, ರೆಫ್ರಿಜರೇಟರ್ಗಳು, ಸುಗಂಧ ದ್ರವ್ಯಗಳು, ಆಮೇಲೆ ಕ್ಲೋರೋಫ್ಲೋರೋಕಾರ್ಬನ್ಗಳು ಮುಖ್ಯವಾಗಿ ಕಾರಣ. ಮಿಥೈಲ್ ಕ್ಲೋರೋಫಾರ್ಮ್ಗಳು ವಾಯುಮಂಡಲದ ಓಝೋನ್ಗಳನ್ನು ನಾಶ ಮಾಡುತ್ತೆ. ಮಾನವನ ಚಟುವಟಿಕೆಯಿಂದ CFC ಬಿಡುಗಡೆಯಾಗುತ್ತೆ. ಸೌರಶಕ್ತಿಯು CFCಯನ್ನು ವಿಭಜಿಸಿ ಕ್ಲೋರಿನನ್ನು ಬಿಡುಗಡೆ ಮಾಡುತ್ತೆ. ಕ್ಲೋರಿನ್ ಓಝೋನ್ನೊಂದಿಗೆ ವರ್ತಿಸಿ ಅದನ್ನು ನಾಶಪಡಿಸುತ್ತೆ. ಒಂದು ಕ್ಲೋರಿನ್ ಅಣುವು ಸುಮಾರು 1,00,000 ಓಝೋನ್ ಅಣುವನ್ನು ವಿಘಟಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹೀಗೆ ವಿಘಟನೆಯಾದಾಗ ಓಝೋನ್ ಪದರ ತೆಳುವಾಗತ್ತೆ ಮತ್ತು ರಂಧ್ರ ಆಗತ್ತೆ. ಇದರಿಂದ ಮಾನವನ ಮೇಲೆ, ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ, ಒಟ್ಟಾರೆಯಾಗಿ ಹೇಳೋದಾದರೆ ಜೀವಸಂಕುಲಗಳ ಮೇಲೆ ಅನೇಕ ಪರಿಣಾಮಗಳು ಉಂಟಾಗ್ತವೆ.
ಮಾನವನ ಅನುವಂಶೀಯತೆಯಲ್ಲಿ ದಿಢೀರ್ ಬದಲಾವಣೆ ಕಾರಣ ಆಗುತ್ತೆ. ಇದನ್ನು ನಾವು ಉತ್ಪರಿವರ್ತನೆ ಅಂತ ಕರಿತೀವಿ. ಚರ್ಮದ ಕ್ಯಾನ್ಸರ್ ಉಂಟಾಗತ್ತೆ. ಕ್ಯಾಟ್ರಾಕ್ಟ್ ಅಂದರೆ ಕಣ್ಣಿನಲ್ಲಿ ಪೊರೆ ಉಂಟಾಗುತ್ತೆ. ಆಮೇಲೆ ಮಾನವನ ರೋಗ ನಿರೋಧಕ ಶಕ್ತಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದರಿಂದ ಕುಂದಿ ಹೋಗುತ್ತೆ. ಪ್ರಾಣಿಗಳ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನಾವು ಒಮ್ಮೆ ನೋಡೋದಾದರೆ, ಪ್ರಾಣಿಗಳ ಅಂದರೆ ಉಭಯವಾಸಿಗಳ ಮೊಟ್ಟೆಗಳಿಗೆ ಹಾನಿಯಾಗಿ ಅವುಗಳ ಒಂದು ಸಂಖ್ಯೆ ಕಡಿಮೆಯಾಗುತ್ತೆ. ಈ ನೇರಳಾತೀತ ಕಿರಣ ಎಲೆ ಗಾತ್ರವನ್ನು ಕಡಿಮೆ ಮಾಡಿ ಬೀಜ ಮೊಳೆಯುವಿಕೆಯ ಸಮಯವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಬೆಳೆಯ ಒಂದು ಇಳುವರಿ ಕಡಿಮೆ ಆಗುತ್ತೆ. ಇನ್ನು ಬಟ್ಟೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಲ್ಲಲ್ಲಿರ್ತಕ್ಕಂತಹ ಬಣ್ಣ ಬದಲಾಗುತ್ತೆ. ಅವುಗಳ ಒಂದು ಬಾಳಿಕೆ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾದರೆ ನಾವು ಈ ಓಝೋನ್ ಪದರದ ರಕ್ಷಣೆಗೆ ಏನು ಮಾಡಬೇಕು? ಅದನ್ನು ಉಳಿಸ್ಬೇಕು. ಉಳಿಸಿದಾಗ ಪೃಥ್ವಿಯ ಉಳಿವಾಗುತ್ತೆ ಅಥವಾ ಭೂಮಿಯ ಉಳಿವಾಗುತ್ತೆ. 1987ರಲ್ಲಿ ಮಾಂಟ್ರಿಲ್ ಒಪ್ಪಂದವನ್ನು ಮಾಡಿಕೊಳ್ತವೆ. 150 ದೇಶಗಳು ಇದಕ್ಕೆ ಸಹಿಯನ್ನು ಹಾಕ್ತವೆ. ಇದರಿಂದ ಏನಪ್ಪ ಅಂತ ಹೇಳಿದ್ರೆ ಈ ಕ್ಲೋರೋಫ್ಲೋರೋಕಾರ್ಬನ್ನ ಉತ್ಪತ್ತಿಯನ್ನು ಕಡಿಮೆ ಮಾಡಬೇಕು. ಆಮೇಲೆ ಪೃಥ್ವಿಯ ಉಳಿವಿಗಾಗಿ ನಾವೆಲ್ಲರೂ ಕೂಡ ಓಝೋನ್ ಪದರವನ್ನು ರಕ್ಷಿಸಬೇಕು ಅನ್ನುವಂಥದ್ದು ಇದರ ಒಂದು ಧ್ಯೇಯವಾಕ್ಯ. ಈಗ ನಾವು ಎಲ್ಲರೂ ಕೂಡ ಕ್ಲೋರೋಫ್ಲೋರೋಕಾರ್ಬನ್ಗಳನ್ನು ಮತ್ತು ಓಝೋನ್ ಪದರಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ನಾವೆಲ್ಲರೂ ಏನು ಮಾಡಬೇಕು? ಬಳಕೆಯನ್ನು ಕಡಿಮೆ ಮಾಡಬೇಕು. ಖಾಸಗಿ ವಾಹನಗಳನ್ನು ಮಿತಿಯಲ್ಲಿ ಓಡಿಸ್ಬೇಕು. ಸಾರ್ವಜನಿಕ ವಾಹನಗಳನ್ನು ವಾಹನಗಳಲ್ಲಿ ನಾವೆಲ್ಲರೂ ಕೂಡ ಓಡಾಡಬೇಕು. ಪರಿಸರ ಸ್ನೇಹಿ ಮನೆ ಸ್ವಚ್ಛಗೊಳಿಸುವ ಉತ್ಪನ್ನ, ಅದರಲ್ಲೂ ಕೂಡ ಕ್ಲೋರಿನ್ ಕಂಟೆಂಟ್ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಪರಿಸರ ಸ್ನೇಹಿ ಸ್ವಚ್ಛಕಾರಕವನ್ನು ಬಳಸಬೇಕು. ಕೀಟನಾಶಕಗಳನ್ನು ಬಳಸುವುದನ್ನು ಕಡಿಮೆ ಮಾಡಬೇಕು. ಮತ್ತು ಅಪಾಯಕಾರಿ ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಳಸುವುದನ್ನು ನಾವು ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತು, ಸೆಪ್ಟೆಂಬರ್ 16 ನಾವು ಓಝೋನ್ ದಿನಾಚರಣೆ ಅಂತ ಹೇಳಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಓಝೋನ್ ದಿನಾಚರಣೆಯನ್ನು ಆಚರಿಸ್ತೀವಿ. ಈಗ ಮಕ್ಕಳೇ, ನಾವೆಲ್ಲರೂ ಈ ನಿಯಮವನ್ನು ಪಾಲಿಸ್ಬಿಟ್ಟು ಓಝೋನ್ ಪದರವನ್ನು ರಕ್ಷಿಸೋಣ, ಪೃಥ್ವಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗಾಗಿ ಉಳಿಸೋಣ ಅಲ್ವಾ? ಈಗ ಇನ್ನೊಂದು ವಿಷಯ ಏನಪ್ಪ ಅಂತೇಳಿದ್ರೆ, ನಮ್ಮ ಮಾನವನ ಚಟುವಟಿಕೆಯಿಂದ ಒಂದನೇದು ಓಝೋನ್ ಪದರದ ಹಾಳಾಗುವಿಕೆಯ ಬಗ್ಗೆ ನೋಡಿದ್ವಿ, ಅದನ್ನು ತಿಳ್ಕೊಂಡ್ವಿ. ಎರಡನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ ತ್ಯಾಜ್ಯ ವಸ್ತುಗಳು. ವಿದ್ಯಾರ್ಥಿಗಳೇ, ಈಗ ಎರಡನೇ ಸಮಸ್ಯೆ ಅಂದರೆ ಮಾನವ ಚಟುವಟಿಕೆಯಿಂದ ಆಗ್ತಿರ್ತಕ್ಕಂತಹ ಸಮಸ್ಯೆ. ನಾವು ಉತ್ಪಾದಿಸುವ ತ್ಯಾಜ್ಯಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡೋದು? ವಿದ್ಯಾರ್ಥಿಗಳೇ, ಒಂದನೇ ಸಮಸ್ಯೆ ಯಾವುದು ಅಂತ ನೋಡಿದ್ವಿ ಅಲ್ವಾ? ಒಂದನೇ ಸಮಸ್ಯೆ ಯಾವುದು? ಓಝೋನ್ ಪದರ ಶಿಥಿಲಗೊಳ್ಳುವಿಕೆ. ಇನ್ನು ಎರಡನೆಯ ಸಮಸ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ನಾವು ಉತ್ಪಾದಿಸ್ತಕ್ಕಂತಹ ತ್ಯಾಜ್ಯಗಳು. ವಿದ್ಯಾರ್ಥಿಗಳೇ, ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅನೇಕ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತೀವಿ. ಅವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ತರಕಾರಿಯ ಸಿಪ್ಪೆ ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಅಥವಾ
ವಿದ್ಯಾರ್ಥಿಗಳೇ, ಹಿಂದೆ ನಾವು ಹಿಂದೆಲ್ಲ ರೈಲುಗಳಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ಚಹಾವನ್ನು ವಿತರಿಸ್ತಾ ಇದ್ರಂತೆ. ಆಗ ಆ ಚಹಾವನ್ನು ಮಾರಿದಂತಹ ವ್ಯಕ್ತಿ ಏನು ಮಾಡ್ತಿದ್ದ, ಆ ಒಂದು ಚಹಾ ಕುಡಿದ ನಂತರ ಏನು ಮಾಡಿದರು, ಆ ಲೋಟಗಳನ್ನು ಆ ವ್ಯಕ್ತಿಗೆ ಹಿಂತಿರುಗಿಸ್ಬೇಕಾಗ್ತಿತ್ತು. ಆ ವ್ಯಕ್ತಿ ಅದನ್ನು ತೊಳೆದು ಮತ್ತೆ ಉಪಯೋಗಿಸ್ತಾ ಇದ್ದ. ಆದರೆ ಅಲ್ಲಿ ಅದನ್ನು ಸ್ವಚ್ಛಗೊಳಿಸೋದು ಕಷ್ಟ ಅಂತ ಹೇಳಿ ನೈರ್ಮಲ್ಯ ಕಾರಣದಿಂದ ಏನು ಮಾಡಿದರು, ಮುಂದಿನ ದಿನಗಳಲ್ಲಿ ಕುಲ್ಲಾಡ್ಸ್ ಅನ್ನುವಂತಹ ಜೇಡಿ ಮಣ್ಣಿನಿಂದ ಮಾಡಿದಂತಹ ಲೋಟಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಲೋಟಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲ್ಮಣ್ಣನ್ನು ತೆಗೆದುಕೊಂಡ್ಬಿಟ್ಟು ಸಾಮಾನ್ಯವಾಗಿ ಮಣ್ಣಿನ ಲೋಟಗಳನ್ನು ತಯಾರಿಸ್ತಾಯಿದ್ರು. ಈ ಮಣ್ಣಿನ ಲೋಟಗಳನ್ನು ತಯಾರಿಸಿದ್ರಿಂದ ಮೇಲ್ಮಣ್ಣಿನ ಫಲವತ್ತತೆ ನಾಶವಾಗುತ್ತೆ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ರಪ್ಪ ಅಂದರೆ, ಈ ಮಣ್ಣಿನಿಂದ ಜೇಡಿ ಮಣ್ಣಿನಿಂದ ತಯಾರಿಸುವ ಲೋಟಗಳನ್ನು ಬಿಟ್ಬಿಟ್ಟು ಈಗ ಪೇಪರ್ ಲೋಟಗಳನ್ನು ಬಳಕೆಗೆ ತಂದಿದೆ. ಸೊ ಪೇಪರ್ ಲೋಟಗಳನ್ನು ಬಳಸೋದು ಉತ್ತಮ ಅಲ್ವಾ ಮಕ್ಕಳೇ? ಆದ್ದರಿಂದ ನಾವೆಲ್ಲರೂ ಕೂಡ ಜೈವಿಕ ವಿಘಟನೆಗೆ ಒಳಪಡುವಂತಹ ಪ್ಲಾಸ್ಟಿಕ್ಗಳಿಗೆ ಬದಲಾಗಿ ಜೈವಿಕವಾಗಿ ವಿಘಟನೆಯಾಗಬಲ್ಲಂತಹ ಪೇಪರ್ ಲೋಟಗಳನ್ನು ನಾವೆಲ್ಲರೂ ಕೂಡ ಬಳಸೋಣ. ಇನ್ನು ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉಪಯೋಗ ಮಾಡ್ತೀವಿ. ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಅಂದರೆ ಈ ವೈರುಗಳಿರ್ಬೋದು, ಅಥವಾ ಕಂಪ್ಯೂಟರು, ಮೊಬೈಲು, ಇವುಗಳೆಲ್ಲ ಏನಾಗ್ತಾ ಇದೆ ಅಂದರೆ ತ್ಯಾಜ್ಯ ವಸ್ತುಗಳಾಗಿ, ಅಂದರೆ ಯಾವಾಗ ಒಮ್ಮೆ ಅವು ಉಪಯೋಗಿಸೋದಕ್ಕೆ ಬರೋದಿಲ್ವೋ ಆಗ ಅವೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳು ಈ ತ್ಯಾಜ್ಯಗಳಾಗಿ ಬಳಕೆ ಆಗ್ತಾ ಇದ್ದಾವೆ. ಅಂದರೆ ಈ ತ್ಯಾಜ್ಯಗಳಾಗಿ ಪರಿಸರಕ್ಕೆ ಸೇರ್ತಾ ಇದ್ದಾವೆ. ಈ ವಸ್ತುಗಳನ್ನು ಸಹ ಯಾವುದನ್ನು ನಾವು ಮರುಬಳಕೆ ಮಾಡಬಹುದು ಅಂತಹ ವಸ್ತುಗಳನ್ನು ಮರುಬಳಕೆ ಮಾಡ್ತಕ್ಕಂಥವರಿಗೆ ಕೊಟ್ಬಿಟ್ಟು ಅವುಗಳನ್ನು ಮರುಬಳಕೆ ಮಾಡಿಕೊಳ್ಳೋದು ಉತ್ತಮ. ಯಾವುದೇ ವಸ್ತುವನ್ನಾಗಲಿ, ಪ್ಲಾಸ್ಟಿಕ್ ಇರ್ಬೋದು ಅಥವಾ ಈ ವೇಸ್ಟ್ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್ ಇರಲಿ, ಯಾವುದೇ ಆದ್ರೂ ಕೂಡ ನಾವೇನು ಮಾಡ್ಬೋದು, ಅದಕ್ಕೆ ಪರಿಸರದ ಮೇಲೆ ಕಾಳಜಿಯನ್ನು ತೋರ್ಬಿಟ್ಟು ನಾವೆಲ್ಲರೂ ಕೂಡ ಪರಿಸರದಲ್ಲಿ ಒಂದು ಸಮತೋಲನವನ್ನು ಕಾಪಾಡೋದಕ್ಕಾಗಿ, ಪರಿಸರದ ನೈರ್ಮಲ್ಯವನ್ನು ಕಾಪಾಡೋದಕ್ಕೋಸ್ಕರ ನಾವು ತ್ಯಾಜ್ಯಗಳನ್ನು ಪರಿಸರಕ್ಕೆ ಹಾಕದೆ ನಾವು 5 ಆರ್ಗಳನ್ನು ಮುಖ್ಯವಾಗಿ ಬಳಸಲೇಬೇಕು. ಯಾವುದು 5 ಆರ್ಗಳು ಅಂತ ಹೇಳಿ ನಮ್ಮ ಪರಿಸರ ಪಾಠದಲ್ಲಿ ನಾವು ನೋಡೋಣಂತೆ. ಆದರೂ ಕೂಡ ನಾನು ಇನ್ನೊಮ್ಮೆ ಇಲ್ಲಿ ಹೇಳ್ತೀನಿ. ಏನದು ಅಂತ ಹೇಳಿದ್ರೆ, ರೆಡ್ಯೂಸ್, ರೆಫ್ಯೂಸ್, ರೀಯೂಸ್, ರೀಸೈಕಲ್. ಇವುಗಳನ್ನು ಅಂದರೆ ನಾವು ಪುನರ್ಬಳಕೆ, ಫಸ್ಟು ನಿರಾಕರಣೆ, ಆಮೇಲೆ ಪುನರ್ಬಳಕೆ ಮತ್ತು ಪುನರುತ್ಪಾದನೆ, ಈ ರೀತಿಯ ಹಂತಗಳನ್ನು ನಾವು ಬಳಸೋದ್ರಿಂದ ಆ ವಸ್ತುಗಳನ್ನು ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಪರಿಸರಕ್ಕೆ ನಾವು ತ್ಯಾಜ್ಯವನ್ನು ಹಾಕದೆ ಪರಿಸರವನ್ನು ಸ್ವಚ್ಛವಾಗಿಡೋಣ. ಈ ಪರಿಸರ ಅನ್ನುವಂಥದ್ದು ನಾವು ಬರೀ ಉಪಯೋಗಿಸ್ತಕ್ಕಂಥದ್ದಲ್ಲ, ಮುಂದಿನ ಪೀಳಿಗೆಯಿಂದ ನಾವು ಎರವಲಾಗಿ ಪಡೆದಿರ್ತಕ್ಕಂತಹ ಒಂದು ವಸ್ತು ಅಂತ ಹೇಳ್ಬೋದು. ಆದ್ದರಿಂದ ಪರಿಸರವನ್ನು ಸ್ವಚ್ಛವಾಗಿಡೋಣ, ಪರಿಸರದ ಸಮತೋಲನವನ್ನು ಕಾಪಾಡೋಣ, ಜೈವಿಕ ವಸ್ತುಗಳನ್ನು ಹೆಚ್ಚು ಹೆಚ್ಚು ಸ್ವಚ್ಛವಾಗಿಡುವಂತೆ ನೋಡಿಕೊಳ್ಳೋಣ, ಪರಿಸರವನ್ನು ಸ್ವಚ್ಛವಾಗಿಡೋಣ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನೀವು ಆಹಾರ ಸರಪಳಿ, ಆಹಾರ ಜಾಲ, ಜೈವಿಕ ವಸ್ತುಗಳು, ಅಜೈವಿಕ ವಸ್ತುಗಳು, ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಈಗ ಒಂದಿಷ್ಟು ನಿಮಗೆ ಗೃಹಪಾಠವನ್ನು ಕೊಡ್ತೇನೆ. ಅವುಗಳನ್ನು ನೀವು ಪಠ್ಯಪುಸ್ತಕದ ಸಹಾಯದಿಂದ ಮಾಡುವುದರ ಮೂಲಕ ನೀವು ಈ ಒಂದು ಅಧ್ಯಾಯವನ್ನು ಹೆಚ್ಚು ಇದು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ
ಅನುಚಿತ ತ್ಯಾಜ್ಯ ನಿರ್ವಹಣೆಯಿಂದ ಸಮಾಜದ 10 ಭಾಗದಷ್ಟು ಜನರು ಆರೋಗ್ಯ ಕೇಂದ್ರದಲ್ಲಿ ಜೀವ ಕಳೆದುಕೊಳ್ಳುವಂತಾಗಿದೆ. ಹಾಗಾದರೆ ಘನತ್ಯಾಜ್ಯವನ್ನು ಹೇಗೆ ತಡೆಗಟ್ಟಬಹುದು? ಮನೆ ಮಟ್ಟದಲ್ಲಿ ಘನತ್ಯಾಜ್ಯ ವಿಂಗಡಣೆ ಮಾಡುವುದು ಒಂದು ವಿಧವಾದರೆ, ಅಧಿಕೃತ ತ್ಯಾಜ್ಯ ಸಂಗ್ರಹ ಮಾಡುವವರಿಗೆ ತ್ಯಾಜ್ಯವನ್ನು ಪ್ರತ್ಯೇಕ ಮಾಡಿ ನೀಡುವುದು ಇನ್ನೊಂದು ವಿಧ. ಮನೆ ಮಟ್ಟದಲ್ಲಿ ತ್ಯಾಜ್ಯ ವಿಂಗಡಣೆ ಮಾಡಿ ಅಧಿಕೃತ ಘನತ್ಯಾಜ್ಯವನ್ನು ಸಂಗ್ರಾಹಕರಿಗೆ ಪ್ರತ್ಯೇಕ ಮಾಡಿ ನೀಡುವುದು ಹೇಗೆ ಮತ್ತು ಇದರಿಂದಾಗುವ ಪ್ರಯೋಜನವೇನು? ಹೌದು, ತ್ಯಾಜ್ಯ ವಿಂಗಡಣೆ ಮಾಡದೇ ಇರುವುದರಿಂದ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನೀವು ನಿಮ್ಮ ಮನೆಯಲ್ಲಿ ಕಸವನ್ನು ವಿಂಗಡಣೆ ಮಾಡುವಿರಾ? ಇಲ್ವಲ್ಲ, ಎಲ್ಲಾ ಕಸವನ್ನು ಒಂದೇ ಕಸದ ತೊಟ್ಟಿಯಲ್ಲಿ ಹಾಕುತ್ತೇವೆ ಅಲ್ವಾ ಅಮ್ಮ? ಹಾಗೆ ಮಾಡದಿರಿ. ಎಲ್ಲಾ ಕಸವನ್ನು ಒಟ್ಟಿಗೆ ಹಾಕಿದಲ್ಲಿ ತ್ಯಾಜ್ಯ ಸಂಗ್ರಾಹಕರು ಬೇರ್ಪಡಿಸಲು ಕಷ್ಟವಾಗುತ್ತದೆ ಹಾಗೂ ಅಧಿಕ ಸಮಯ ವ್ಯರ್ಥವಾಗುತ್ತದೆ. ಹೀಗಾಗಿ ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ಕಸದ ಬುಟ್ಟಿಯನ್ನಿಟ್ಟು ವಿಂಗಡಿಸಿ. ಇದನ್ನು ಅಧಿಕೃತ ತ್ಯಾಜ್ಯ ಸಂಗ್ರಾಹಕರಿಗೆ ನೀಡುವುದು ಸುಲಭದ ಕೆಲಸ. ನಂತರ ತ್ಯಾಜ್ಯ ಸಂಗ್ರಾಹಕರಿಗೆ ಕಸವನ್ನು ಬೇರ್ಪಡಿಸುವ ಯಾವುದೇ ಕಷ್ಟವಿರುವುದಿಲ್ಲ ಮತ್ತು ವ್ಯರ್ಥ ಕಾಲಹರಣವೂ ಆಗುವುದಿಲ್ಲ. ನೀವು ಬೇರ್ಪಡಿಸಿ ಹಾಕಿರುವ ಕಸದ ಬುಟ್ಟಿಯಿಂದ ಆಯಾ ಇಲಾಖೆಯವರು ತಮ್ಮ ವಾಹನಗಳಲ್ಲಿ ಕೊಂಡೊಯ್ಯುತ್ತಾರೆ. ಅಡುಗೆಗೆ ಬಳಸಿದ ತರಕಾರಿ ಹಾಗೂ ಹಣ್ಣಿನ ಸಿಪ್ಪೆ, ಕೊಳೆತ ಆಹಾರವನ್ನು ಮತ್ತು ಹೂತೋಟದ ಕಸವನ್ನು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿ ಗಿಡಗಳ ಬೆಳವಣಿಗೆಗಾಗಿ ಉಪಯೋಗಿಸಬಹುದು. ಉಪಯೋಗಿಸಿದ ಗ್ಲಾಸ್ ಬಾಟಲ್, ಜಾರ್, ಇನ್ನಿತರ ಗ್ಲಾಸ್ ವಸ್ತುಗಳನ್ನು ಎಸೆದರೆ ಮಣ್ಣಿನಲ್ಲಿ ಕೊಳೆಯುವುದಿಲ್ಲ. ಹೀಗಾಗಿ ಇವುಗಳನ್ನು ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡಿ ಪ್ರದರ್ಶನ ಮಾದರಿಯಲ್ಲಿ ಮನೆಗಳಲ್ಲಿ ಬಳಸಬಹುದು. ಇದರಿಂದ ಕಸವು ನೀರಿಗೆ ಸೇರುವುದು, ಮಣ್ಣಿನಲ್ಲಿ ಕೊಳೆಯುವುದನ್ನು ತಪ್ಪಿಸುವುದರ ಜೊತೆಗೆ ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೀಗೆ ಮಾಡುವುದರಿಂದ ನಮ್ಮ ಸುತ್ತಲಿನ ಪರಿಸರವು ಸ್ವಚ್ಛವಾಗಿರುತ್ತದೆ ಮತ್ತು ಅಲ್ಪ ಪ್ರಮಾಣದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಾಗಾದ್ರೆ ನಮ್ಮ ಶಾಲೆಯಲ್ಲೂ ಕಸವನ್ನು ಬೇರೆ ಬೇರೆಯಾಗಿ ವಿಂಗಡಿಸಬಹುದು ಅಲ್ವಾ? ಖಂಡಿತ ಮಾಡಬಹುದು. ಹಾಗೂ ನೀವು ನಿಮ್ಮ ಕೆಲಸ ಮಾಡುವ ಕಚೇರಿಯಲ್ಲಿ ಇದನ್ನು ಪಾಲಿಸಿದಲ್ಲಿ ಹಲವರು ಇದನ್ನು ಅನುಸರಿಸುವರು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡಬಹುದು. ಅವರು ಸಂಗ್ರಹಿಸಿದ ಹಸಿ ಕಸವನ್ನು ಸಸ್ಯಗಳಿಗೆ ಸಾವಯವ ಗೊಬ್ಬರವನ್ನಾಗಿ ಉಪಯೋಗಿಸಬಹುದು. ಹಾಗೂ ಒಣ ಕಸದಲ್ಲಿ ಕೆಲವನ್ನು, ಅಂದರೆ ಪೇಪರ್, ಪ್ಲಾಸ್ಟಿಕ್ ಬಾಟಲ್, ಗ್ಲಾಸ್ ಅಂತಹ ಕಸವನ್ನು ಪುನರ್ಬಳಕೆ ಮಾಡಬಹುದು. ಮತ್ತು ಕೊಳೆಯದ ಕಸ, ಅಂದರೆ ಗಾಜು, ಪ್ಲಾಸ್ಟಿಕ್ ಕವರ್ ಅಂತಹವುಗಳನ್ನು ಪ್ರದರ್ಶನ ಮಾದರಿಯಲ್ಲಿ ಉಪಯೋಗಿಸಬಹುದು.
ಪರಿಸರ ಸ್ನೇಹಿ ಕಸ ನಿರ್ವಹಣೆ ಮತ್ತು ವೈಜ್ಞಾನಿಕ ವಿಲೇವಾರಿ ಮಾಡೋಣ. ಮಾಲಿನ್ಯ ರಹಿತ ನಾಡ ಕಟ್ಟಲು ನಾವೆಲ್ಲರೂ ಕಂಕಣಬದ್ಧರಾಗೋಣ. ಜೊತೆಯವರನ್ನು ಓಲೈಸೋಣ. ಸ್ವಚ್ಛ ಹಾಗೂ ಆರೋಗ್ಯಪೂರ್ಣ ಪರಿಸರ ನಿರ್ಮಿಸೋಣ. ಕಸವನ್ನು ವಿಂಗಡಿಸಿ ಹಸ್ತಾಂತರಿಸೋಣ. आपका 120 हो गया। मैं गूगल पे करूंगी. ओह, मेरे पास तो सिर्फ यही है. यही है.